ಆ ಘಟನೆ ನಡೆದ ದಿನ ಏನೋ ಮಾಧ್ಯಮದಲ್ಲಿ ಏನೋ ಒಬ್ಬ ಮಂತ್ರಿ ಆ MLA ಕೈನಲ್ಲಿ ಮಾತಾಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ, ಫೋನ್ನೇ ರಿಸೀವ್ ಮಾಡಲಿಲ್ಲ, ಗರಂ ಆದರು, ಫೋನ್ ಬಿಸಾಕಿದ್ರು. ನೀವೇ ಟಿ ವಿಗಳಲ್ಲಿ ತೋರಿಸ್ಕೊಂಡಿದ್ದೀರಿ. ಮುಖ್ಯಮಂತ್ರಿಗಳೇ, ನೀವು ಹೇಳಿರೋದು ಗಾಳಿಯಲ್ಲಿ ಗುಂಡು ಹಾರಿಸಿದಾಗ ಎಡವಟ್ಟು. ಮುಖ್ಯಮಂತ್ರಿಗಳ ಹೇಳಿಕೆ, ಗಾಳಿಯಲ್ಲಿ ಗುಂಡು ಹಾರಿಸಿದಾಗ ಎಡವಟ್ಟು. ಬಳ್ಳಾರಿಯಲ್ಲಿ ನಡೆದ ಘರ್ಷಣೆಯ ವೇಳೆ ಸತೀಶ್ ರೆಡ್ಡಿ ಅವರ ಗಾಳಿಯಲ್ಲಿ ಗುಂಡು ಹಾರಿಸಲು ಹೋಗಿ ರಾಜಶೇಖರ್ ಅವರಿಗೆ ತಗುಲಿರುವ ಸಾಧ್ಯತೆ ಇದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಮಿಸ್ಟರ್ ಹೋಮ್ ಮಿನಿಸ್ಟರ್, yesterday you told that you will going to announce CID enquiry. What kind of enquiry you will going to conduct as a home minister? ನಿಮ್ಮ ಮುಖ್ಯಮಂತ್ರಿಗಳು ಹೇಳ್ತಾವ್ರೆ, ಗುಂಡು ಎಲ್ಲಿಂದ ಬಂತು, ಆ ರಾಜಶೇಖರ್ ಗುಂಡು ಎಲ್ಲಿಂದ ದೇಹಕ್ಕೆ ಹೋಗ್ತು, ಇದನ್ನು ನಾವು ಹೇಳ್ತಿಲ್ಲ, ಮಾಧ್ಯಮಗಳು ಹೇಳ್ತಿಲ್ಲ, ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಅರೆಸ್ಟ್ ಮಾಡಿದ್ರೆ ಅವರಿಗೆ ರಾಜಾತಿಥ್ಯ ಕೊಟ್ಟಿರಲಿಲ್ಲ, ಆಸ್ಪತ್ರೆಗೆ ಕರ್ಕೊಂಬಂದು ಇಟ್ಕೊಂಡವ್ರಂತೆ. ಭಾಳ ದೊಡ್ಡ ಘನದಾರಿ ಕೆಲಸ ಮಾಡೋರೆ ಅಂತ ಸರ್ಕಾರದ ವತಿಯಿಂದ ಅವರಿಗೆ